ಹಾಯ್ ಹಲೋ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ 2:30-3 ಗಂಟೆ ಟೈಮಲ್ಲಿ. ಆ್ಯಕ್ಚುಲಿ ಫುಲ್ಲು ನಿದ್ದೆ ಇವತ್ತು, ಯಾಕಂದರೆ ಫುಲ್ ರೆಸ್ಟಲ್ಲಿ ಇದ್ಬಿಟ್ಟಿದ್ದೀನಿ. ನಿನ್ನೆ ಎಲ್ಲ ಒಂದಷ್ಟು ವರ್ಕ್ ಮಾಡ್ತಾಯಿದ್ದೆ, ಬಟ್ ಇವತ್ತು ವರ್ಕ್ ಮಾಡೋಷ್ಟು ಆಗಿಲ್ಲ ನನ್ನ ಕೈಯಲ್ಲಿ. ಬೆಳಗ್ಗೆನ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು ಕ್ಲಾಸಿಗೆ ಅಂತ ಹೇಳ್ಬಿಟ್ಟು ಒಂದು ಅಲಾರಾಮ್ ಇಟ್ಟಿದ್ದೆ. ಅಲಾರಾಮ್ ಪಡ್ಕೊಳ್ಳೋದ್ಮೇಲೆ ಬಂದು ಕ್ಲಾಸ್ ಮಾಡಿಬಿಟ್ಟು ಇಷ್ಟೊತ್ತು ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಟಿಫನ್ ಕೊಟ್ಟಿದ್ರು ಬೆಳಿಗ್ಗೆನೆ, ತಿಂಡಿ ಎಲ್ಲ ಮಾಡಿದ್ದೀನಿ. ಬಟ್ ಯಾಕೋ ಗೊತ್ತಿಲ್ಲ, ನಿದ್ದೆ ಮಾಡಿದ್ರು ತಲೆ ನೋಯ್ತೈತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಾಡಿಗೆ ಸಿಕ್ಕಾಪಟ್ಟೆ ರೆಸ್ಟ್ ಬೇಕಾಗುತ್ತೆ ಕೆಲವೊಂದು ಸಾರಿ. ಆ ರೆಸ್ಟ್ ಕೊಡದೇ ಇರೋವಾಗಲೇ ಹುಷಾರಿಲ್ದಂಗೆ ಆಗೋದು. ಮಧ್ಯದಲ್ಲಿ ಹಿಂಗೆ ನಾವೇ ಟೈಮ್ ಮಾಡ್ಕೊಂಡು ರೆಸ್ಟ್ ಕೊಟ್ಬಿಡೋಣ. ನಾನೀಗ ಪ್ಲಾನಿಂಗ್ ಇಲ್ಲದೇ ಒಂದು ಕಡೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ಮುಂದೆ ನೋಡ್ತೀರಾ. ಲೈಫಲ್ಲೇ ಫಸ್ಟ್ ಟೈಮು ಬಸವನ ಗುಡಿದು ಒಂದು ಕಡಲೆ ಪರಿಸ್ಥೆಗೆ ಹೋಗ್ತಾ ಇದ್ದೀನಿ. ಒಬ್ಬರು ಕ್ಯಾಮ್ರಾಮನ್ನ ತಗೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನನಗೆ ನಾನು ವೀಡಿಯೋದು ಮಾಡೋದಕ್ಕೆ ಕಷ್ಟ. ಯಾಕಂದರೆ ಆಲ್ರೆಡಿ ನನ್ನ ವೀಡಿಯೋಸ್ನ ನಾರ್ಮಲಾಗಿ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತೀನಿ. ವೀಡಿಯೋನ ನೋಡುವಾಗ ಕೆಲವೊಬ್ರು ಬೇಜಾರಾಗ್ಬೋದು. ನಾನು ಹೋಗೋವಾಗ ನನ್ನ ಫುಲ್ಲು ವೀಲ್ ಚೇರ್ ಹೆಂಗಿದೆ, ಬೈಕ್ ಹೆಂಗಿದೆ, ಮತ್ತು ಹೋಗ್ಬೇಕಾದ್ರೆ ಫುಲ್ ವೀಡಿಯೋ ಲೆಂತ್ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಬ್ಬರನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಅದರಿಂದ. ಈ ವಿಡಿಯೋ ಫುಲ್ ಬಂದಾಗ ನಿಮಗೂ ನೋಡೋದಕ್ಕೆ ಒಂದು
ಇಂಟ್ರೆಸ್ಟ್ ಆಗಿರುತ್ತೆ ಅನ್ನೋದೊಂದು ನನ್ನ ಒಂದು ಉದ್ದೇಶ. ಫಸ್ಟು ಸ್ಟಾರ್ಟಿಂಗಲ್ಲಿ ಹೆಂಗೋ ಒಳಗಡೆ ಹೋಗ್ಬಿಟ್ಟು, ಸೊ ಅದು ಸಣ್ಣ ರೋಡಲ್ಲಿ ಹೆಂಗೋ ಒಂದು ಮ್ಯಾನೇಜ್ ಆಗಿ ಹೋಗ್ತಾ ಇದ್ದೆ. ಹೋಗ್ತಾ ಏನು ಅನಿಸಿಲ್ಲ. ಸೊ ಒಂದಷ್ಟು ದೂರ ಹೋದ, 1 ಕಿಲೋಮೀಟ್ರ್ ಅಷ್ಟು ದೂರ. ಸೊ ಲೆಫ್ಟಿಗೆ ಒಂದು ಟರ್ನ್ ಆಗಿ ನಿಂತ್ಕೊಂಡೆ ಒಂದು ಪ್ಲೇಸಲ್ಲಿ. ಸೊ ವಿಚಿತ್ರವಾಗಿತ್ತು, ಅಲ್ಲಿ ಒಂದು ಎಕ್ಸ್ಪೀರಿಯೆನ್ಸು ಹಾರಿಬಲ್ ಆಗಿತ್ತು. ₹100. ನಾನು ಕಂಪ್ಲೀಟ್ ತಗೊಂಡು ಹೇಳ್ತಿದ್ಯಾ? ಈ ಕಡೆ $1000 ಸಿಕ್ಕಾಪಟ್ಟೆ ನನಗಂತೂ ಭಯ ಆಯ್ತು. ಚೆನ್ನಾಗಿದೆ, ನೀವು ನಿಜವಾಗಿ ಸಿಕ್ಕಿಲ್ಲ ಯಾರಾದ್ರೂ ನಿಜ ಹೆಲ್ಪ್ ಮಾಡೇ ಮಾಡ್ತಾ ಇದ್ರು. 4-5 ಜನ ಸಿಕ್ಕಿದ್ರು, ಬಟ್ ಅಲ್ಲಿ ಬರೀ ಟರ್ನಿಂಗ್ ನಿಂತಿದ್ದೀನಿ, ನನ್ನನ್ನೇ ಬಿಡ್ತಾ ಇಲ್ಲ. ಎಲ್ಲ ಮೇಲೆ ಬಂದು ಬೀಳ್ತಾ ಇದ್ದಾರೆ. ಜನ ಹಂಗಿದ್ದಾರೆ, ಏನು ಮಾಡೋದು? ಅವ್ರಿಗೆ ಗೊತ್ತಾಗ್ತಿತ್ತು ನಾನು ಮೇಲೆ ಬೀಳ್ಬಾರ್ದು ಅಂತ. ಆದ್ರೆ ಅಲ್ಲಿರೋ ಜನ ನುಗ್ತಾ ಇದ್ರಲ್ಲ, ಇವ್ರು ಬಂದ ಪಾಸ್ ಆಗ್ತಾರೆ. ಮುಂದೆ ಗಾಡಿ 2 ಸಾರಿ ವಾಲ್ ಬಿಡ್ತೀನಿ. ನಾನು ಅದನ್ನೇ ನೋಡಿದ್ರೆ ನಿಮ್ಮನ್ನ
ನಾನು ಅದನ್ನ ನೋಡ್ಬಿಟ್ಟು ನಿಮ್ಗೆ ಬಂದಿದ್ದು. ಇಲ್ಲ ನನಗೆ ಯಾರು ನನ್ನ ಮಾತಾಡ್ತ ಜನ ಇದ್ದಾರೆ ಈ ರೋಡಲ್ಲಿ ಆಗ್ತಿಲ್ಲ ನೋಡಿ. ಜನ ಜಾಸ್ತಿ ಆಗ್ತದೆ. ಈ ಕೀ ಪಂಚ್ಗಳೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದೆರಡು ತಗೊಳ್ಳೋಣ ಅಂತ ನೋಡಿದ್ರೆ ಒಂದೊಂದು ಕೀ ಪಂಚ್ಗೆ 100 ರೂಪೀಸ್ ಹೇಳ್ತಾ ಇದ್ದಾರೆ. ಸೊ ನನಗೇನೋ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು, ಒಂದು ತಗೊಳ್ಳಿಲ್ಲ, ಬಂದೆ ವಾಪಸ್ಸು. ನಾನು ಬಸವನಗುಡಿ ಕಡಲೆಕಾಯಿ ಪರಿಸೆ ಬಗ್ಗೆ ಒಂದು ಆರ್ಟಿಕಲ್ ಓದಿದೆ. ಸೊ ಅದರಲ್ಲಿ ಫ್ರೀ ಅಂತ ಇತ್ತು. ಏನು ಫ್ರೀ ಅಂತ ನನಗೆ ಅರ್ಥನೇ ಆಗಿರಲಿಲ್ಲ ನೋಡಿ. ಸೊ ಆಮೇಲೆ ಒಂದಷ್ಟು ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ನನಗೆ ಗೊತ್ತಾಯಿತು. ಸೊ ಅಲ್ಲಿ ಒಂದಷ್ಟು ರೈತರಿಗೆ ಈ ಸಾರಿ ಅವ್ರಿಗೆ ಸ್ಟಾಲ್ ಥರ ಇರೋದಕ್ಕೆ ದುಡ್ಡು ತಗೋತಾ ಇಲ್ವಂತೆ, ಕಡಲೆಕಾಯಿ ಮಾರ್ತಾ ಇರೋರಿಗೆ. ಆಮೇಲೆ ಗೊತ್ತಾಯಿತು ಅದು. ಆ ಕಡಲೆಕಾಯ್ದು ಸೇರು ಚಿಕ್ಕದು, ಆ್ಯಕ್ಚುಲಿ ಒಂದು ಚಿಕ್ಕ ಸೇರಿಗೆನೆ 50 ರೂಪಾಯಿ ತಗೋತಾಯಿದ್ರು. 2 ಸೇರಿಗೆ 100 ರೂಪಾಯಿ ಹೇಳಿದ್ರು. ಆಮೇಲೆ 2.5 ಸೇರು ಅಂತ ಹೇಳ್ಬಿಟ್ಟು ನಂಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಹೆಣ್ಮಕ್ಳು ಜಾತ್ರೆಗೆ ಹೋದಾಗೆಲ್ಲ ಒಂದಾದ್ರೂ ಪಾತ್ರೆ ಬರೋದೇ ಇಲ್ಲ. ಸೊ ಅವರು ನನ್ನ ಥರನೇ ಇರ್ತಾರೆ. ನನಗೂ ಪಾತ್ರೆಗಳಂದರೆ ತುಂಬ ಇಷ್ಟ. ನಾನು ಒಂದು ರೋಡಲ್ಲಿ ಹೋಗಿ ಸೀದಾ ಲೆಫ್ಟ್ಗೆ ಟರ್ನ್ ಆಗಿ ಅಲ್ಲಿ ನಿಂತ್ಕೊಂಡಿದ್ದೆ. ಸೊ ಆ ಕಡೆಯಿಂದ ರೋಡು ದೊಡ್ಡ ರೋಡ್ ಇತ್ತು ಒಂದು. ಆ ರೋಡಲ್ಲಿ ಬರೋ ಜನ ಎಲ್ಲ ಬಂದ್ಬಿಟ್ರು. ಅಪ್ಪ ಅದು ಎಲ್ಲಿದ್ರು ಏನು ಕತೆ ನಂಗೆ ಗೊತ್ತಿಲ್ಲ. ಅಷ್ಟು ಜನ ಮೈ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ಸೊ ನಾನು ಆ ಜನ ಜಂಗುಳಿಯಿಂದ ತಪ್ಪಿಸ್ಕೊಬರೋಕ್ಕೆ ನನ್ನ ಸಬ್ಸ್ಕ್ರೈಬರ್ ಒಂದು ಫ್ಯಾಮಿಲಿ ಸಿಕ್ತು. ಸೊ ಅವರು ಆ ಫ್ಯಾಮಿಲಿ ನನ್ನನ್ನು ಎಲ್ಪ್ ಮಾಡಿ ಬಚಾವ್ ಮಾಡಿ ತಂದು ಹೊರಗಡೆ ಬಿಟ್ಟರು. ಸೊ ಅದೊಂದು ಖುಷಿ ಆಯಿತು. ಯಾಕಂದರೆ ಈ ರೋಡೆಲ್ಲ ಫ್ರೀಯಾಗೇ ಐತೆ. ಆಮೇಲೆ ಈ ಕಡೆನೂ ಬಂದೆ, ಇಲ್ಲೂ ಫ್ರೀಯಾಗೇ ಐತೆ. ಅದ್ಯಾವುದೋ ಅದೊಂದು ರೋಡ್ ಮಾತ್ರ ಸಿಕ್ಕಾಪಟ್ಟೆ ಗಜಿಬಿಜಿ ಎಲ್ಲ ಬಂದು ಮೇಲೆ ಬೀಳ್ತಾ ಇದ್ದಾರೆ. ಅವರಿಗೆ ನಾನು ಕಾಣಿಸ್ತಾ ಇಲ್ಲ, ಅದು ಒಂದು ಪ್ರಾಬ್ಲಮ್ಮು. ಯಾಕಂದರೆ ನಾರ್ಮಲಾಗಿ ಓಡಾಡೋರಾದರೆ ಕಾಣಿಸ್ತಾರೆ, ಇಲ್ಲಿ ಗಾಡಿ ಇದೆ ಅಂತ ಯಾರಿಗೆ ಕಾಣಿಸುತ್ತೆ? ಸೊ ಹಂಗಾಗಿತ್ತು. ಇದೆಲ್ಲ ಜಾತ್ರೆಯಲ್ಲಿ ಅವರು ಇವರು ಎಲ್ಲ ಹಾಕೊಂಡು ಓಡಾಡ್ತಾಯಿದ್ರು. ನಾನು ಯಾಕೆ ಒಂದು ತಗೋಬಾರ್ದು ಅಂದ್ಬಿಟ್ಟು ತಗೊಂಡೆ. ಎಲ್ಲರೂ ನೋಡಿ ರೈಟ್ ಸೈಡಲ್ಲಿ ಗೂಳಿ ಥರದ್ದು ಹಾಕೊಂಡಿದ್ದಾರೆ. ಸೊ ನಂಗೆ ಅದೆಲ್ಲ ಇಷ್ಟ ಇಲ್ಲ. ಸೊ ಫ್ಲವರ್ ಥರದ್ದು ತಗೊಂಡೆ. ಫ್ಲವರ್ ಅಂದರೆ ಅದು ಅಕ್ಕಿ ಪುಕ್ಕ ಬರುತ್ತಲ್ಲ, ಆ ಥರ ಫೆದರ್ದು ತಗೊಂಡೆ. ಸೊ ಅದನ್ನ 100 ರೂಪೀಸ್ ಕಮ್ಮಿ ಕೊಡಲ್ಲ ಅಂದು 70 ರೂಪೀಸ್ ಲಾಸ್ಟು ತಗೊಂಡೆ. ಬಟ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ತಲೆಗೆ ಹಾಕೊಂಡು ಓಡಾಡ್ತಾ ಇದ್ದೆ ನಾನು. ಜಾಲಿ ಲೈಫೆಲ್ಲ ಜಾಲಿ. ಖಾಲಿ ಜಾತ್ರೆಯಲ್ಲಿ ದುಡ್ಡೆಲ್ಲ ಖಾಲಿ. ಫಸ್ಟ್ ಟೈಮು ಬಂದಿದ್ದು ಈ ಜಾತ್ರೆಗೆ. ಸೊ ಈ ಜಾತ್ರೆಯಲ್ಲಿ ಇಷ್ಟು ದೊಡ್ಡ ಜಾತ್ರೆ ನಾನು ಇವತ್ತವರೆಗೂ ನೋಡಿದ್ದೇ ಇಲ್ಲ. ಬಟ್ ಏನೋ ಒಂಥರ ಖುಷಿಯಾಗಿತ್ತು. ಲೈಫಲ್ಲಿ ಇರೋಷ್ಟು ದಿನ ಎಂಜಾಯ್ ಮಾಡ್ಕೊಂಡು ಇರಬೇಕು ಅಂತ ಹೇಳ್ತಾರೆ. ಬಟ್ ಅವರು ಜಾಲಿಯಾಗಿಲ್ಲ, ಇವ್ರ ಜೊತೆ ಇದಾಗಿಲ್ಲ, ಹಂಗೆ ಹಿಂಗೆ ಅಂತ ಏನೋ ಒಂದು ಯೋಚನೆ ಮಾಡ್ಕೊಂಡು ನಮ್ಮ ಲೈಫ್ನೆಲ್ಲ ಹಾಳು ಮಾಡ್ಕೊತಾ ಇರ್ತೀವಿ. ಸೊ ಚಿಕ್ಕ ಪುಟ್ಟ ಖುಷಿಗಳಲ್ಲಿ ನಾವು ದಿನನಿತ್ಯ ಜೀವಿಸ್ಬೇಕಂತೆ. ಸೊ ಅದಕ್ಕೋಸ್ಕರ ಚಿಕ್ಕ ಪುಟ್ಟ ಖುಷಿಗಳನ್ನೇ ನಮ್ಮ ದೊಡ್ಡ ಖುಷಿಗಳನ್ನಾಗಿ ನಾವೇ ಪರಿವರ್ತನೆ ಮಾಡ್ಕೋಬೇಕಾಗಿರುತ್ತೆ. ಸೊ ಇಂಥ ಚಿಕ್ಕ ಪುಟ್ಟ ಖುಷಿಗಳನ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ.
ಸಿಕ್ಕಾಪಟ್ಟೆ ಹೊಟ್ಟೆಸ್ಬಿಟ್ಟಿತ್ತು. ರೋಡ್ ಸೈಡಲ್ಲಿ ಏನೋ ಒಂದು ತಿನ್ಕೊಂಡು ಹೊಟ್ಟೆ ತುಂಬ ಇವಾಗ ರೋಡಿಗೆ ಬಂದಿದ್ದೀವಿ. ಸೊ ಈಗ ಮನೆ ಕಡೆ ದಾರಿ. ಲೈಫಲ್ಲಿ ಯಾವುದೇ ಚಿಕ್ಕ ಪುಟ್ಟ ಆಸೆಗಳನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮಿಸ್ ಮಾಡ್ಕೊಂಡ್ರೆ ನಾಳೆ ದಿನ ಪಶ್ಚಾತ್ತಾಪ ಪಡ್ತೀವಿ. ಅಯ್ಯೋ ಅವತ್ತು ಇಂಥ ಚಾನ್ಸ್ ಮಿಸ್ ಆಗಿಬಿಡ್ತು, ಅವತ್ತು ಈ ಕೆಲಸ ಮಾಡಬೇಕಾಗಿತ್ತು, ಅವತ್ತು ಈ ಟ್ರಿಪ್ ಹೋಗಬೇಕಾಗಿತ್ತು, ಅವತ್ತು ಈ ರೈಡ್ ಹೋಗಬೇಕಾಗಿತ್ತು ಅಂತ ಎಲ್ಲ ಆಮೇಲೆ ಯೋಚನೆಗಳು ಬರ್ತವೆ. ಸೊ ಆಮೇಲೆ ಬಂದರೆ ಯೋಚನೆಗಳು ಯೂಸ್ ಇಲ್ಲ. ಸೊ ಇರೋಷ್ಟು ದಿನದಲ್ಲೇ ನಮ್ಮ ಕೆಲಸಗಳೇನಿದೆ, ನಮ್ಮ ಗುರಿಗಳೇನಿದೆ ಪ್ರತಿಯೊಂದನ್ನು ಮುಟ್ತಾ ಹೋಗ್ತಾ ಇರಬೇಕು.